ಗಗನ್ ಶ್ರೀನಿವಾಸ್ ಡಾಕ್ಟರ್ ಬ್ರೋ ಎಂದು ಜನಪ್ರಿಯವಾಗಿರುವ ಇವರು ಭಾರತ ದೇಶದ ಕರ್ನಾಟಕ ಮೂಲದವರು. ಯೂಟ್ಯೂಬರ್ ಮತ್ತು ಟ್ರಾವೆಲ್ ಬ್ಲಾಗರ್ ಆಗಿದ್ದಾರೆ. ಇವರು ಅಕ್ಟೋಬರ್ 21, 2000ರಲ್ಲಿ ಜನಿಸಿದರು. ಇವರು BCom ಪದವಿಯನ್ನು ಪಡೆದಿದ್ದಾರೆ. ಇವರ ತಂದೆ ಶ್ರೀನಿವಾಸ್ ಅವರು ದೇವಸ್ಥಾನದ ಅರ್ಚಕರು ಮತ್ತು ತಾಯಿ ಪದ್ಮಾವತಿ ಗೃಹಿಣಿ. ಇವರು ಶಾಲಾ ದಿನಗಳಲ್ಲಿ ನಾಟಕ, ಭಾಷಣ, ಹಾಡುಗಳಲ್ಲಿ ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರು. ಗಗನ್ ಶ್ರೀನಿವಾಸ್ ಶಿಕ್ಷಣವನ್ನು ನೋಡುವುದಾದರೆ ಇವರು 1ರಿಂದ 10ನೇ ತರಗತಿವರೆಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದರು. ನಂತರ ಪ್ರಥಮ PUCಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅಣು ಉತ್ತೀರ್ಣರಾದರು. ನಂತರ ವಾಣಿಜ್ಯ ವಿಭಾಗದಲ್ಲಿ PUC ಮುಗಿಸಿದರು. KR ಪುರದ ವಿಶ್ವೇಶ್ವರಪುರ ಕಾಲೇಜಿನಲ್ಲಿ BCom ಪದವಿ ಪಡೆದರು. ಗಗನ್ ಶ್ರೀನಿವಾಸ್ ಅವರು ಡಾಕ್ಟರ್ ಬ್ರೋ ಎಂದು ಖ್ಯಾತಿ ಪಡೆದದ್ದು ಯೂಟ್ಯೂಬ್ನಲ್ಲಿ ಕಾಲಿಟ್ಟ ನಂತರ. 2018ರಲ್ಲಿ ಡಾಕ್ಟರ್ ಬ್ರೋ ಎಂಬ ಹೆಸರಿನಲ್ಲಿ ಯೂಟ್ಯೂಬ್ ಚಾನಲ್ ಅನ್ನು ಪ್ರಾರಂಭಿಸಿದರು. ಆರಂಭದಲ್ಲಿ ಹಾಸ್ಯ ವಿಡಿಯೋಗಳನ್ನು ಮಾಡುತ್ತಿದ್ದರು. ನಂತರ ಕರ್ನಾಟಕದಲ್ಲಿ ಟ್ರಾವೆಲ್ ಬ್ಲಾಗರ್ ಆಗಿ ಹೊರಹೊಮ್ಮಿದರು. ಹಾಗೆ ಭಾರತದ ನಾನಾ ರಾಜ್ಯಗಳಲ್ಲಿ ಸಹ ತಮ್ಮ ಚಾಣಾಕ್ಷತಾ ಬುದ್ಧಿಯಿಂದ ಬ್ಲಾಗರ್ ಆಗಿದ್ದಾರೆ. ಇವರು ವಿದೇಶಗಳಲ್ಲಿಯೂ ಸಹ ವಿಡಿಯೋ ಮಾಡಿ ಜನಪ್ರಿಯತೆಯನ್ನು ಪಡೆದರು. ಇವರು ಮಾತನಾಡುವ ಕನ್ನಡ ಶೈಲಿಯಲ್ಲಿ ತಮ್ಮದೇ ಆದ ಜನಪ್ರಿಯತೆಯನ್ನು ಪಡೆದಿದ್ದಾರೆ. ಡಾಕ್ಟರ್ ಬ್ರೋ ಅವರು ತಮ್ಮದೇ ಶೈಲಿಯಾದ ನಮಸ್ಕಾರ ದೇವರು ಎಂಬ ಸಂಭಾಷಣೆಯೊಂದಿಗೆ ತಮ್ಮ ವಿಡಿಯೋಗಳನ್ನು ಆರಂಭಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಬ್ರೋ ಅವರು ವಿದೇಶಗಳಲ್ಲಿ ಭೇಟಿ ನೀಡುತ್ತಿದ್ದಾರೆ. ಚೀನಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ತಾಲಿಬಾನ್, ಆಫ್ರಿಕಾ ದೇಶಗಳಲ್ಲಿ ವಿಡಿಯೋ ಮಾಡುತ್ತಿದ್ದಾರೆ. ಡಾಕ್ಟರ್ ಬ್ರೋ ಅವರ ಮೊದಲೆರಡು ವಿಡಿಯೋಗಳು ಅಷ್ಟೊಂದಾಗಿ ವೈರಲ್ ಆಗಲಿಲ್ಲ. ಅವರು ಮಾಡಿರುವ ಚೋರ್ ಬಜಾರ್, ಬೆಂಗಳೂರಿನ ಸಂಡೇ ಬಜಾರಿನಲ್ಲಿ ಅವರ ವಿಡಿಯೋ ತುಂಬ ವೈರಲ್ ಆಯಿತು. ಈ ವಿಡಿಯೋದಿಂದ ಡಾಕ್ಟರ್ ಬ್ರೋ ಅವರು 21,000 ರೂಪಾಯಿಗಳನ್ನು ಯೂಟ್ಯೂಬ್ನಿಂದ ಸಂಭಾವನೆ ಪಡೆದರು. ಇವರು ಕನ್ನಡ ಮಾತನಾಡುವ ಶೈಲಿಗೆ ಅದೆಷ್ಟೋ ಕನ್ನಡ ಅಭಿಮಾನಿಗಳು ಇವರಿಗೆ ಮನಸೋತಿದ್ದಾರೆ. ಡಾಕ್ಟರ್ ಬ್ರೋ ಸೋಷಿಯಲ್ ಮೀಡಿಯಾಗಳಲ್ಲೇ ಸ್ಟಾರ್ ಆಗಿರುವ ಇವರು ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ನಲ್ಲಿ 2.4 ಮಿಲಿಯನ್ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ. ಬರೀ 24ನೇ ವಯಸ್ಸಿನಲ್ಲಿಯೇ ಇಷ್ಟು ಜನಪ್ರಿಯತೆಯನ್ನು ಪಡೆದ ಡಾಕ್ಟರ್ ಬ್ರೋ ಇನ್ನು ಸಿನಿಮಾ ನಟರಿಗೂ ಯಾವುದಕ್ಕೂ ಕಮ್ಮಿ ಇಲ್ಲ ಎಂದು ನನ್ನ ಭಾವನೆ. ಇಷ್ಟು ಡಾಕ್ಟರ್ ಬ್ರೋ ಬಗ್ಗೆ ನನಗೆ ತಿಳಿದ ಮಾಹಿತಿ. ಗಗನ್ ಶ್ರೀನಿವಾಸ್ ಅವರ ಬಗ್ಗೆ ನೀಡಿದ ಮಾಹಿತಿಯಲ್ಲಿ ನನ್ನದೇನಾದರೂ ಚಿಕ್ಕ ತಪ್ಪುಗಳಿದ್ದಲ್ಲಿ ನಿಮ್ಮ ಕ್ಷಮೆಯನ್ನು ಯಾಚಿಸುತ್ತೇನೆ.